ನೇತ್ರಾವತಿ ನದಿ ದಡದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಮಾಸ್ಕ್ ಮ್ಯಾನ್ ಬಾಯ್ಬಿಟ್ಟ ಸತ್ಯ ಶೋಧನೆಗೆ ಈಗ ಎಸ್ಐಟಿ ಮುಂದಾಗಿದ್ದಾರೆ. ನೇರವಾಗಿ ಇವತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ಎಸ್ಐಟಿ ಶೋಧ ನಡೆಸಿದ್ದಾರೆ. ಸುಖ ಸುಮ್ಮನೆ ಏನು ಎಸ್ಐಟಿ ಹೋಗಿಲ್ಲ. ಮಾಸ್ಕ್ ಮ್ಯಾನ್ ವಿಚಾರಣೆ ವೇಳೆ ಹೇಳಿದ್ದಾನೆ, ನನಗೆ ಇವ್ರು ಇಂಥವ್ರು ಆಶ್ರಯ ಕೊಟ್ಟರು, ಇಂಥವ್ರು ಸಹಾಯ ಮಾಡಿದರು, ಇವರು ಬೆಂಬಲ ಕೊಟ್ಟರು, ನಾನು ಇವ್ರ ಮನೇಲಿದ್ದೆ, ಅಲ್ಲೇ ಮಲಗ್ತಿದ್ದೆ. ಯಾಕಂದರೆ ಈ ವಕೀಲರ ಜೊತೆಗೆ ಹೋಗುವಾಗ, ಶೋಧ ಕಾರ್ಯ ನಡೆಯುವಾಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಿಂದಲೇ ಈ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ ಹೋಗ್ತಾ ಇದ್ದ ಅನ್ನುವಂಥ ಮಾಹಿತಿ ಇತ್ತು. ಹಾಗಾಗಿಯೇ ತಿಮ್ರೋಡಿ ಮನೆಯಲ್ಲಿ ಮಹಜರ ಪ್ರಕ್ರಿಯೆ ಅಂತ್ಯ ಆಗಿದೆ. ಸುದೀರ್ಘವಾದಂಥ ಪ್ರಕ್ರಿಯೆಯನ್ನು ನಡೆಸಿದ್ದಾರೆ ಅಧಿಕಾರಿಗಳು. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದಲ್ಲಿ ಈ ಕಾರ್ಯ ನಡೆದಿದೆ. ದೂರುದಾರ ಚಿನ್ನಯ್ಯನಿಗೆ ಸಂಬಂಧಪಟ್ಟಂಥ ಹಲವು ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಮನೆಯಲ್ಲಿದ್ದಂಥವರ ಹೇಳಿಕೆಯನ್ನು ಎಸ್ಐಟಿ ಅಧಿಕಾರಿಗಳು ದಾಖಲು ಮಾಡಿಕೊಂಡಿದ್ದಾರೆ. ಮಹಜರು ಬಳಿಕ ಸಹೋದರ ಮೋಹನ್ ಶೆಟ್ಟಿ ಮನೆಗೆ ಹೊರಟರು ಅಧಿಕಾರಿಗಳು. ಅಂದರೆ ಇವರ ಸಹೋದರ. ಇನ್ನು ಮೋಹನ್ ಶೆಟ್ಟಿಯವರ ಮನೆಯಲ್ಲೂ ಕೂಡ ಶೋಧವನ್ನು ಮಾಡಿದ್ದಾರೆ. ಇನ್ನು ಆತನ ಹೇಳಿಕೆ ಆಧಾರದ ಮೇಲೆಯೇ ಮಹಜರು ಪ್ರಕ್ರಿಯೆ ಮುಗಿದಿದೆ. ತಿಮ್ರೋಡಿ ಮನೆಯ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನು ವಶಕ್ಕೆ ಪಡೆದುಕೊಂಡು ಹೋಗಿದ್ದಾರೆ ಎಸ್ಐಟಿ ಅವರು. ಉಜ್ಜರೆಯ ನಿವಾಸದಲ್ಲಿ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಕೆಲ ಮಹತ್ವದ ದಾಖಲೆಗಳನ್ನು ಎಸ್ಐಟಿ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ. ತಿಮ್ರೋಡಿ ಮನೆಯಲ್ಲಿ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಕೆಲ ವಸ್ತುಗಳು ಸಿಕ್ಕಿದ್ದಾವೆ.